ಬಂದು ಬರೀ ಮೋಸ ಮಾಡ್ತಾ ಇದ್ದಾರೆ. 2 ದಿನ ಮುಡಿ ಒಂದು ವಾರ ಅಂತ ಹೇಳ್ತಾ ಇದ್ದಾರೆ. ಅವ್ರ ಮೇಲೆ ನಂಬಿಕೆ ಇಲ್ಲ. ಈಗ 2 ದಿನ ಬೇಡ, ಈಗ ಕಂಪ್ಲೇಂಟ್ ಕೊಟ್ಟರೆ ಹೋಯ್ತೀನಿ ಅಂದ್ರೆ ಹೋಗಲ್ಲ. ಎಸ್, ನೆಸ್ಲೆ ಕಾರ್ಖಾನೆಯ ಆಡಳಿತ ಮಂಡಳಿ ಕಾಯಂ ಹುದ್ದೆ ನೀಡುತ್ತೇವೆ ಅಂತ ಹೇಳಿ 1 ವರ್ಷ ಕಳೆಯುತ್ತಾ ಬಂದಿದ್ದರು. ಇಂದು ನಾಳೆ ಅಂತ ದಿನ ದುಡ್ತಾ ಇದ್ದಾರೆ. ಕಾರ್ಖಾನೆಯ ಸಿಬ್ಬಂದಿಗಳು ಮತ್ತು ಮಾಲೀಕರ ಉಡಾಫೆ ವರ್ತನೆಯಿಂದ ಬೇಸತ್ತ ನೊಂದ ಕುಟುಂಬ. ನೆಸ್ಲೆ ಕಾರ್ಖಾನೆಯ ಮುಂಭಾಗದಲ್ಲಿ ಗಂಭೀರ ಗಾಯಗೊಂಡು ಚಿಕಿತ್ಸೆ ಪಡೆಯುತ್ತಿರುವ ಕಾರ್ಮಿಕನ ಕುಟುಂಬದ ಜೊತೆಗೂಡಿ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನ ನಡೆಸಲಾಯಿತು. ಕಳೆದ 10 ತಿಂಗಳ ಹಿಂದೆ ನಂಜನಗೂಡಿನ ಕಲ್ಲಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ನೆಸ್ಲೆ ಕಾರ್ಖಾನೆಯಲ್ಲಿ ಬಾಯ್ಲರ್ ನೀರು ಸ್ಫೋಟಗೊಂಡು ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುತ್ತಿದ್ದ ನಂಜನಗೂಡು ತಾಲೂಕಿನ ವರ್ಣ ವಿಧಾನಸಭಾ ಕ್ಷೇತ್ರದ 16 ಮೊಳೆ ಗ್ರಾಮದ ಚಂದ್ರು ಎಂಬ ಕಾರ್ಮಿಕನ ದೇಹದ ಬಲಭಾಗ ಸಂಪೂರ್ಣವಾಗಿ ಸುಟ್ಟು ಬೆಂದು ಗಂಭೀರವಾಗಿ ಗಾಯಗೊಂಡ ಕಾರ್ಮಿಕನನ್ನ ಮೈಸೂರಿನ ಅಪೋಲೋ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸಲಾಗ್ತಿತ್ತು. ಆದರೆ ಕಾರ್ಮಿಕನ ದೇಹ ಸಂಪೂರ್ಣ ಗುಣಮುಖವಾಗದ ಪರಿಣಾಮ ಇನ್ನು ಗಂಭೀರ ಸ್ಥಿತಿಯಲ್ಲಿ ಕಾರ್ಮಿಕ ನರಳಾಡ್ತಾ ಇದ್ದಾನೆ. ಇದರಿಂದಾಗಿ ಆತನ ಕುಟುಂಬ ನಿರ್ವಹಣೆ ತುಂಬಾ ಕಷ್ಟಕರವಾಗಿದ್ದು, ಗಂಭೀರ ಗಾಯಗೊಂಡ ಕಾರ್ಮಿಕ ಚಂದ್ರು ಎಂಬಾತನ ಪತ್ನಿಗೆ ನೆಸ್ಲೆ ಕಾರ್ಖಾನೆಯಲ್ಲಿ ಕಾಯಂ ಹುದ್ದೆ ನೀಡುವಂತೆ ಭಾರಿ ಪ್ರತಿಭಟನೆಯನ್ನ ನಡೆಸಲಾಯಿತು. ನೆಸ್ಲೆ ಕಾರ್ಖಾನೆಯ ಸಿಬ್ಬಂದಿಗಳು ಮತ್ತು ಮಾಲೀಕರು ನೀಡಿದ ಕಿರುಕುಳವನ್ನ ವ್ಯಕ್ತಪಡಿಸಿ ತಮ್ಮ ಅಳಲು ತೋಡಿಕೊಂಡ್ರು. ಕಳೆದ 1 ವರ್ಷಗಳಿಂದ ನಿರಂತರವಾಗಿ ನಾವು ನೊಂದಿದ್ದೇವೆ. ನೆಸ್ಲೆ ಕಾರ್ಖಾನೆಯ ಮಾಲೀಕರು ಮತ್ತು ಸಿಬ್ಬಂದಿಗಳು ನಮಗೆ ನ್ಯಾಯ ಕೊಡಿ, ಇಲ್ಲವೇ ವಿಷ ಕೊಡಿ, ಇಲ್ಲೇ ಕುಡಿದು ನಮ್ಮ ಕುಟುಂಬ ಸಾಮೂಹಿಕವಾಗಿ ಸಾವನ್ನಪ್ಪುತ್ತೇವೆ ಅಂತ ಸಂತ್ರಸ್ತ ಕಾರ್ಮಿಕ ಕುಟುಂಬದವರು ಹಾಗೂ ಕಾರ್ಮಿಕರು ನ್ಯಾಯಕ್ಕಾಗಿ ಆಗ್ರಹಿಸಿ ಬೃಹತ್ ಪ್ರತಿಭಟನೆಯನ್ನ ನಡೆಸಿದ್ರು. ನೆಸ್ಲೆ ಕಾರ್ಖಾನೆಯ ಮುಂಭಾಗದಲ್ಲಿ ಬಾಯ್ಲರ್ ನೀರಿನ ಸ್ಫೋಟಕ್ಕೆ ಗಂಭೀರ ಗಾಯಗೊಂಡಿರುವ ಕಾರ್ಮಿಕನ ಕುಟುಂಬ ನಡೆಸುತ್ತಿದ್ದ ಪ್ರತಿಭಟನೆಗೆ ನೂರಾರು ಕಾರ್ಮಿಕರು ಸಹಕಾರ ನೀಡಿ ನ್ಯಾಯ ಸಿಗುವವರೆಗೂ ನಾವು ನೊಂದ ಕಾರ್ಮಿಕನ ಪರವಾಗಿ ನಿಲ್ತೀವಿ ಅಂತ ಕೆಲಸಕ್ಕೆ ತೆರಳದೆ ಧಿಕ್ಕಾರದ ಘೋಷಣೆಗಳನ್ನ ಕೂಗಿ ಆಕ್ರೋಶ ವ್ಯಕ್ತಪಡಿಸಿ ಮಾನವೀಯತೆ ಮೆರೆದಿದ್ದಾರೆ. ನೆಸ್ಲೆ ಕಾರ್ಖಾನೆಯಲ್ಲಿ ಸೆಕ್ಯೂರಿಟಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಕೊಡಗು ಮೂಲದ ಶರವಣ ಎಂಬ ಸೆಕ್ಯೂರಿಟಿ ಹೆಡ್ ಕೆಲಸಕ್ಕೆ ಗೈರಾಗಿ ಪ್ರತಿಭಟನೆಗೆ ಸಹಕರಿಸಿದ ಕಾರ್ಮಿಕರ ಫೋಟೋವನ್ನ ತನ್ನ ಮೊಬೈಲ್ ಫೋನಿನ ಮೂಲಕ ಕ್ಲಿಕ್ಕಿಸಿರುವುದನ್ನು ಗಮನಿಸಿದ ಕಾರ್ಮಿಕರು ಮತ್ತು ನೊಂದ ಕುಟುಂಬಸ್ಥರು ಸೆಕ್ಯೂರಿಟಿ ಹೆಡ್ ಶರವಣ ಎಂಬಾತನ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಇದನ್ನ ವರ್ತನೆಯಿಂದ ರೊಚ್ಚಿಗೆದ್ದ ನೊಂದ ಕುಟುಂಬಸ್ಥರು ಹಿಗ್ಗಾಮುಗ್ಗಾ ಚೀಮಾರಿ ಹಾಕಿದ್ರು. ಇದರಿಂದ ಕೆಲ ಕಾಲ ಗೊಂದಲದ ವಾತಾವರಣ ಕೂಡ ನಿರ್ಮಾಣವಾಯಿತು. ಪ್ರತಿಭಟನೆ ಸೂಕ್ಷ್ಮತೆಯನ್ನ ಅರಿತ ನೆಸ್ಲೆ ಕಂಪನಿಯ ಆಡಳಿತ ಮಂಡಳಿ ಹಾಗೂ ಕಾರ್ಮಿಕ ಮುಖಂಡರು ನಡೆಸಿದ ಮಾತುಕತೆ ವಿಫಲವಾದ ಹಿನ್ನೆಲೆಯಲ್ಲಿ ಕಾರ್ಮಿಕರು ಮತ್ತು ನೊಂದ ಕುಟುಂಬಸ್ಥರು ನಮಗೆ ನ್ಯಾಯ ಸಿಗುವವರೆಗೂ ಪ್ರತಿಭಟನೆ ಹಿಂಪಡೆಯುವುದಿಲ್ಲ ಅಂತ ಪಟ್ಟು ಹಿಡಿದು ಕಾರ್ಖಾನೆ ಮುಂಭಾಗ ಮತ್ತೆ ಪ್ರತಿಭಟನೆಗೆ ಮುಂದಾದ ಘಟನೆ ಕೂಡ ನಡೆಯಿತು. ಅಷ್ಟೇ ನ್ಯಾಯ ಕೊಡೋದು ನೀಡಬೇಕಾಗಿಲ್ಲ. ಸತ್ತು ಬರ್ತಿರೋ ಮಗ ತಾಯಿಲ್ಲ ತಂದೆಲ್ಲ ಬರ್ತಿರೋ ಪಾಲಿಲ್ಲ ಅಂತ ಏನಿದೆ ಬಿಕಾರದು. ನ್ಯಾಯ ಬೇಕು, ನ್ಯಾಯ ಬೇಕು. ಆಡಳಿತ ವರ್ಗಕ್ಕೆ ನ್ಯಾಯ ಬೇಕು, ನ್ಯಾಯ ಬೇಕು. ನಾವು 16 ಮೊಳೆಯವರು. ನನ್ನ ಗಂಡ ಐತೆ ನೆಸ್ಲೆ ಫ್ಯಾಕ್ಟ್ರಿ ಕೆಲ್ಸಕ್ಕೆ ಬರ್ತಾಯಿದ್ದು. ಅವ್ರಿಗೆ ರಜೆ ಇತ್ತು. ಅವತ್ತು ಇವರು ಫೋರ್ಸ್ ಮಾಡಿ ಕೆಲ್ಸಕ್ಕೆ ಕರೆಸಿದ್ರು. ಕರೆಸ್ಬಿಟ್ಟು ಅವತ್ತು ಕೆಲ್ಸಕ್ಕೆ ಬಂದು 2 ಗಂಟೆ ಟೈಮ್ ಆಯಿತು. ಅಷ್ಟರಲ್ಲೇ ಅವ್ರ ಫ್ಯಾಕ್ಟ್ರಿ ಮಳ್ಳ ನೀರು ಸ್ಟೀಮ್ ನೀರು ಮೈ ಮೇಲೆ ಬಿದ್ದು ಇವರು ಅಪೋಲೋ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದು ಅಡ್ಮಿಟ್ ಮಾಡಿದ್ರು. ಅಡ್ಮಿಟ್ ಮಾಡಿಬಿಟ್ಟು ಟ್ರೀಟ್ಮೆಂಟ್ ಏನೋ ಕೊಡಿಸಿದ್ರು. ಅವತ್ತೊಂದು ದಿವಸ 9 ತಿಂಗಳು ಪಾಪ ಕಟ್ಕೊಂಡು ನಾನು ಮನೆಗೂ ಹಾಸ್ಪಿಟ್ಲಿಗೆ ಇವ್ರಿಗೂ ತಂದೆ ತಾಯಿ ಯಾರಿಲ್ಲ, ಎಲ್ಲ ನಾನೇ ನೋಡ್ಕೋಬೇಕು. ಹಾಸ್ಪಿಟ್ಲಲ್ಲಿ ಅಷ್ಟೆಲ್ಲ ಪರದಾಡಿ ಅಯ್ಯೋ ಸಾಯೋ ಪರಿಸ್ಥಿತಿಲಿಂದ 1 ತಿಂಗಳು ಪೂರ್ತಿ ಅಲ್ಲೇ ಇದ್ವಿ ನಾವು. ಆಮೇಲೆ ಡಿಸ್ಚಾರ್ಜ್ ಆಗಿ 2 ದಿವಸಕ್ಕೆ ಮನೆಗೆ ಡಿಸ್ಚಾರ್ಜ್ ಮಾಡ್ತೀನಿ ಅಂತಲೂ ಹೇಳಿದ್ರು ಅಲ್ಲೇ ಅಪೋಲೋ ಹಾಸ್ಪಿಟ್ಲಲ್ಲಿ. ಆಮೇಲೆ ಕೇಳಿದ್ಕೆ ಇನ್ನೊಂದ್ಸಲ ನಾವು ಹೇಳೇ ಇಲ್ಲ ಅಂತಲೂ ಹೇಳಿದ್ರು. ಆ ಥರ ಎಲ್ಲ ಆಯಿತು. ಆಮೇಲೆ 1 ತಿಂಗಳು ಡಿಸ್ಚಾರ್ಜ್ ಆಗಿ ಮನೆಗೆ ಬಂದ್ವಿ. ಈ ಥರ ಎಲ್ಲ ಅನ್ಯಾಯ ಎಲ್ಲ ಆಗಿದೆಯಲ್ಲ, ಪರಿಹಾರ ಏನು ಕೊಡಿ ಅಂತ ಕೇಳಿದ್ರು, ಏನು ಕೊಡಲಿಲ್ಲ. ಇಲ್ಲ ಆಮೇಲೆ ನೋಡಿದಾಗ ಹೋಗಿ ಕಂಪ್ನಿ ಕೆಲಸದವ್ರು ಕೊಡಿ ಅಂತ ಕೇಳಿ ಅದು ಏನು ಕೊಡಲಿಲ್ಲ. ಈಗ ಸಂಬಳ ಕರೆಕ್ಟಾಗಿ ಕೇಳಿದ್ರೆ ಇನ್ ಟೈಮ್ಗೆ ಹಾಕೊಡಲ್ಲ. ಹೋಗಿ ಚೆಕ್ ಮಾಡಿ, ಅಲ್ಲಿ ಚೆಕ್ ಮಾಡಿ, ಇಲ್ಲಿ ಚೆಕ್ ಮಾಡಿ ಅಂತ ಎಲ್ಲ ಹೇಳ್ತಾರೆ. ಪೂರ್ತಿ ರೆಸ್ಪಾನ್ಸ್. ಈಗ 1.5 ತಿಂಗಳ ಆಯಿತು. ಕರೆಕ್ಟಾಗಿ 15 ದಿನಕ್ಕೊಂದ್ಸಲಿ ಆ ಗಾಯಕ್ಕೆ ಇಂಜೆಕ್ಷನ್ಸ್ ಕೊಡಿಸ್ಬೇಕು. ಅದು ಕರೆಕ್ಟಾಗಿ ಕೊಡಿಸ್ತಾ ಇಲ್ಲ. ಅದು ಗಂಟು ಉಳ್ಕತ್ತು ಅಂದರೆ ಅದು ಕ್ಯಾನ್ಸರ್ ರೀತಿ ತಿರುಗುತ್ತೆ ಮುಂದಕ್ಕೆ. ನನಗೂ ನನ್ನ ಪಾಪಗೂ ಯಾರು ಜವಾಬ್ದಾರಿ? ಅದನ್ನ ಏನು ಕರೆಕ್ಟಾಗಿ ಫೋನ್ ಮಾಡಿದ್ರು ರಿಸೀವ್ ಮಾಡಲ್ಲ ಇವರು. ಇರ್ರೆಸ್ಪಾನ್ಸಿಬಿಲಿಟಿ ಹೇಗೆ ಮಾತಾಡೋದು ಇವರು? ಅದರಿಂದ ನಮ್ಗೊಂದು ಕಂಪ್ನಿ ಕೆಲಸ ಕೊಡಿ ಅಂತ ಕೇಳ್ತಿದೀವಿ ಸರ್, ಅಷ್ಟೇ. ಈ ಕಾಂಟ್ರಾಕ್ಟ್ ಮೇಲೆ ನಂಬಿಕೆ ಇಲ್ಲ. ಇವತ್ತಿದ್ದು ನಾಳೆ ಇರಲ್ಲ. ಈ ಕಾಂಟ್ರಾಕ್ಟ್ ಯಾವುದೋ ಜವಾಬ್ದಾರಿ ತಗೊಳ್ಳಲ್ಲ. ಕಂಪ್ನಿ ಕಡೆ ಅಂತ ಬಂದು ಒಂದು ನಂಬಿಕೆ ಇರುತ್ತೆ, ಅದನ್ನ ಕೊಡಿ ಅಂತ ಕೇಳ್ಕೊತಾ ಇದೀವಿ ಅಷ್ಟೇ ಸರ್.
ಸರ್. ಅದಕ್ಕೆ ಇವ್ರು ಯಾರು ಏನು ಇವತ್ತು ಕೊಡ್ತೀವಿ 5 ಸಲ ಬಂದಿದ್ದೀವಿ ಸರ್, ಮುಂದೆ ನೋಡೋದ ಹೋಗಿ ಅಂತ ಹೇಳ್ತಾರೆ. 3 ತಿಂಗಳಿಗೆ ರೆಡಿ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ರು. ನಿನ್ ಗಂಡ ಫಸ್ಟ್ ಹೆಂಗಿದ್ದ ಆ ಥರ 3 ತಿಂಗಳಿಗೆ ರೆಡಿ ಮಾಡಿ ಕಳಿಸ್ತೀವಿ ಅಂತ ಹೇಳಿದ್ರು. 3 ತಿಂಗಳಕ್ಕೆ ಇನ್ನೊಂದು ತಿಂಗಳು ಬಂದ್ರು 1 ವರ್ಷ ಆಯ್ತು ಸರ್. 1 ವರ್ಷದಿಂದ ಇದೇ ಥರ ಐತೆ. ಆಕ್ಸಿಡೆಂಟ್ ರಿಪೋರ್ಟ್ ನಮಗೆ ಕೊಟ್ಟಿಲ್ಲ ಸರ್ ಇವರು. ಕಡೆಯಿಂದ ಒಂದು ಕೆಲಸ ಕೊಡಿ ಅಂತ ಕೇಳ್ಕೊತಿದೀವಿ ಅಷ್ಟೇ ಸರ್. ಈಗ ಅವನು ಈಗ ಫ್ಯಾಕ್ಟ್ರಿಲಿ 3 ಶಿಫ್ಟ್ ಇರ್ತಿತ್ತು ಸರ್, ಅವ್ನು ನೈಟ್ ಶಿಫ್ಟ್ ಅಂತಿದ್ರೆ ಅವನಿಗೂ ತುಂಬಾ ಸಾಲ ಇದೆ ಸರ್. ನನಗೂ 2 ಆಪರೇಷನ್ ಮಾಡ್ಸೋನೆ. ಅವನು ಮನೇಲಿ ರಜಾ ಇದ್ದಿಸನು ಮನೇಲಿ ಉಳ್ಕೊತಿರ್ಲಿಲ್ಲ, ಹೊರಗಡೆ ಹೋಗಿ ಕೆಲಸ ಮಾಡ್ತಿದ್ದ. ತುಂಬಾ ಸಾಲ ಇದೆ ಅವನಿಗೂ. ಆ ಹೊರಗಡೆ ಎಲ್ಲ ಹೋಗಿ ಕೆಲಸ ಮಾಡ್ಕೊಬಂದು ಹೆಂಗೋ ಜೀವನ ನಡೆಸ್ತಿದ್ವಿ. ಇವ್ರು ಕೊಡೋ ಸಂಬಳದಿಂದ ಒಂದ್ರಲ್ಲೇ ಇರ್ತಿರ್ಲಿಲ್ಲ. ಅವ್ನು ಹೊರಗಡೆನೂ ಜೀವನ ಮಾಡ್ತಿದ್ದ. ಇನ್ನು ಮುಂದಕ್ಕೆ ಅದನ್ನ ಮಾಡೋಕ್ಕಾಗಲ್ಲ. ಅದರಿಂದ ಕಂಪ್ನಿ ಕಡೆ ಸ್ವಲ್ಪ ಸೇರ್ಸ್ಕಡೆ ಇನ್ನೊಂದು ಸ್ವಲ್ಪ ಹೊರಗಡೆ ಮಾಡೋ ಕೆಲಸದ್ದು ಸ್ಯಾಲ್ರಿ ಅಲ್ಲಿ ಬತ್ತೆ, ಅದೊಂಚೂರು ಹೆಲ್ಪ್ ಮಾಡ್ಕೊಡಿ ಅಂತ ಕೇಳ್ತಿದೀವಿ ಅಷ್ಟೇ ಸರ್. ಆ ಉದ್ದೇಶದಿಂದ ಕಂಪ್ನಿ ಕಡೆಯಿಂದ ಒಂದು ಕೆಲಸ ಕೊಡಿ ಅಂತ ಕೇಳ್ತಿದೀವಿ. ಅವತ್ತು ದಿನ ರಜೆ ಇತ್ತು ಫ್ಯಾಕ್ಟ್ರಿ, ಆದರೂ ಸಹ ನೀವು ಫೋರ್ಸ್ ಪಡಿ ಬರಲೇಬೇಕು ಅಂತ ಫೋನ್ ಮಾಡೋದು. ಆಗ ಸರ್ ನಾನು ನಮ್ಮೂರು ನರಸೀಪುರದಿಂದ ಇಲ್ಲಿಗೆ ಬಂದೆ. ಇಲ್ಲಿ ಬಂದು ನಾನು ಅವತ್ತು ದಿನ ಸೂಪರ್ವೈಸರ್ ಕೊಟ್ಟಿರಲಿಲ್ಲ, ಯಾವುದೇ ರೀತಿ ಸೇಫ್ಟಿ ಕೊಟ್ಟಿರಲಿಲ್ಲ. ನಾನು ಹೋದೆ ಒಳಗಡೆ ಕೆಲಸ ಯಾವುದೇ ರೀತಿ ನಂಗೆ ಅಲ್ಲೂ ಹೇಳಿದೆ ನಂಗೆ ಕೆಲಸ ಬರಲ್ಲ ಸರ್ ಅಂತ ಹೇಳಿದೆ. ನಾನು ಹೇಳ್ಕೊಡ್ತೀನಿ ಮಾಡೋದು. ಅದನ್ನು ಇದು ನಾನು ಮಾಡ್ತಿದ್ದು ಮ್ಯಾಗಿ ಪ್ಲ್ಯಾಂಟು ಈಗ ಕಾಫಿ ಕರ್ಕೊಂಡಿದ್ರು ಸರ್. ಯಾವುದೇ ರೀತಿ ನಂಗೆ ಸೇಫ್ಟಿ ಕೊಟ್ಟಿಲ್ಲ. ಸೇಫ್ಟಿ ಕೊಡದೆ ಈ ಥರ ಆಗಿದೆ ಸರ್. ಬಂದು ಸ್ಟೇಜಲ್ಲಿ ಹಿಂಗೆ ಸ್ಕಿನ್ನು ನನಗೆ ಸ್ಟೀಮ್ ವಾಟ್ರ್ ಬಿದ್ದು ಹಿಂಗೆ ಆಗಿದೆ ಸರ್. ಹಿಂಗಾಗಿದಾಗ ನಾನು ಹಾಸ್ಪಿಟಲ್ಗೆ ಅಪೋಲೋ ಹಾಸ್ಪಿಟಲ್ ಕರ್ಕೋದ್ರು. ಅಪೋಲೋ ಕರ್ಕೊಂಡೋಗಿ 2 ದಿನಕ್ಕೆ 3 ದಿನಕ್ಕೆ ಡಿಸ್ಚಾರ್ಜ್ ಮಾಡಕ್ಕೆ ನೋಡಿದ್ರು. ಹೋಗಿ ನಿಂಗೆ ಹುಷಾರಾಗಿದೆ ಡಾಕ್ಟರ್ ಕೇಳ್ತೀನಿ, ನಾನು ಹೋಗಲ್ಲ ಅಂತಂದೆ. ಆಮೇಲೆ ಆಯಿತು ಪರವಾಗಿಲ್ಲ, ನೀವು ಎಷ್ಟು ತಿಂಗಳು ಇರ್ತೀರಿ ಅಂತಂದ್ರು ಸರ್. ಒತ್ತಿಗೆ ಮೇರೆಗೆ ನಾನು ಒಂದು ತಿಂಗಳು ಡಿಸ್ಚಾರ್ಜ್ ಮೇಲೆ ಬಂದಿರೋದು ಸರ್. ನಾಳೆ 1 ತಿಂಗಳು ಆದ್ಮೇಲೆ ಹೆಡ್ತಿಗೆ ಬೇರೆ ಥರ ಆಪ್ರೇಷನ್ ಆಯಿತು ಸರ್. ಆಪ್ರೇಷನ್ ಆಗಿ ತೊಂದರೆ ಆಗಿದೆ. ಈಗ ಅದಕ್ಕೆ ನಾನು ಕಂಪ್ನಿ ಕಡೆಯಿಂದ ಕೆಲಸ ಕೊಡಿ ಅಂತ ಕೇಳ್ತಿದ್ದೀನಿ ಸರ್. ಕೊಂಡು ಕೊಡಿಲ್ಲ. ಇನ್ ಟೈಮ್ಗೆ ಸಂಬಳನೂ ಹಾಕಲ್ಲ ಸರ್. ಅದ್ರ ನಾನು ಕಂಪ್ನಿದಾಗ ಕೊಟ್ಟರೆ ನಂಗೆ ಒಂದು ಓಲೆಗಾಯ್ತು ಸರ್, ಅದರಿಂದ ನ್ಯಾಯ ಸಿಗುತ್ತೆ ಅಂತ ಹೇಳ್ತಾರೆ ಸರ್. ಯಾವುದೇ ರೀತಿ ರೆಸ್ಪಾನ್ಸಿಬಿಲಿಟಿ ಮಾತಾಡಲ್ಲ. ಹಾಸ್ಪಿಟಲ್ ಕರ್ಕೊಯ್ತಿಲ್ಲ, 1.5 ತಿಂಗಳಾಯಿತು ಸರ್. 9 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. 9 ವರ್ಷದಿಂದ ಕೇಳಿದ್ರೆ ಅದಕ್ಕೂ ನಮ್ಗೆ ಜಾಬದಲ್ಲಿ ಅಂತ ಹೇಳ್ತಿದ್ದಾರೆ. ಹಾಸ್ಪಿಟಲ್ಗೆ ಫೋನ್ ಮಾಡಿದ್ರೆ ಇನ್ ಟೈಮ್ ಕರ್ಕೋಗಲ್ಲ ಸರ್. ಈಗ ಮೆಡಿಸಿನ್ ಸುಧಾ ನಾನು ನರಸೀಪುರಕ್ಕೆ ಬನ್ನಿ, ಅಲ್ಲಿಗೆ ಬನ್ನಿ, ನಿಮ್ಮ ಮನೆಯವರ ಕಳಿಸಿ ಮೆಡಿಸಿನ್ ಕೊಡ್ಬೇಕಾದ್ರೆ ಅಂತ ಹೇಳ್ತಾರೆ ಸರ್. ಯಾವುದೋ ಇನ್ ಟೈಮ್ ನಂಗೆ ಮೆಡಿಸಿನ್ ಇನ್ ಟೈಮಿಂದ ನಮ್ಗೆ ಭರವಸೆ ಕೊಟ್ಟರು ಸರ್. ನನ್ನ ಕಂಪ್ನಿ ಕಡೆ ಕೊಡ್ತೀವಿ ಅಂತ ಮೊದಲೇ ಹೇಳಿದ್ರು ಸರ್. ಅದಕ್ಕೆ ನಾನು ನಂಬಿಕೆಯಿಂದ ನಾನು ಯಾವುದೇ ರೀತಿ ಕಂಪ್ಲೇಂಟ್ ಕೊಡಿಲ್ಲ, ಯಾವುದೇ ರೀತಿ ಇದು ಮಾಡಿಲ್ಲ. ಆ ನಂಬಿಕೆ ಕೊಡೋರು ಸರ್. ಇದರಿಂದ ಏನು ಇನ್ ಟೈಮ್ ಏನೋ ಸರ್ ಸಂಬಳ ಕಟ್ತಾರೆ ಸರ್. ಅವ್ರ 3-4 ಸಲ ಫೋನ್ ಮಾಡಬೇಕು ಸರ್. ಫೋನ್ ಮಾಡಿ ನಂಗೆ 10-11ನೇ ತಾರೀಕು ಗಂಟೆ ಸರ್ ಸಂಬಳ ಆಗೋದು ನನಗೆ. ಏನು ಹೆಸರು? ಚಂದ್ರು ಸರ್. ಚಂದ್ರು ಯಾವ ಊರು ಸರ್? 16 ಮಳೆ. ಅವತ್ತು ರಜೆ ಇರಬೇಕು. ಆ ರಜೆ ದಿನ ಕೆಲಸ ಮಾಡಿ ಅಲ್ಲಿ ಸ್ಟೀಮು ಸುಟ್ಟೋಗ್ಬಿಟ್ಟು ಏಟಾಗೈತೆ. ಇವಾಗ ಆಗಿ ಒಂದು 6 ತಿಂಗಳಿಂದ 6 ತಿಂಗಳು ಆಗೈತೆ. 1 ವರ್ಷ ಆಗೈತೆ. 1 ವರ್ಷದಲ್ಲಿ ತೋರಿಸ್ತೀನಿ, ಹಾಸ್ಪಿಟಲ್ ಕರ್ಕೊಯ್ತೀನಿ, ಅಲ್ಲಿ ಕರ್ಕೊಯ್ತೀನಿ ಹೇಳ್ತಾವ್ರೆ ಹೊರತು ಮಾಡ್ತಾ ಇಲ್ಲ ಅವರು. ಈಗ ಅವರು ಸತತ 5 ಸತಿ ಬಂದು ಕೇಳೋರೆ, 5 ಸತಿ 1 ಸತಿ ರೆಸ್ಪಾನ್ಸ್ ಮಾಡಿಲ್ಲ ಅವರು. ಕೇಳಿದ್ರೆ ನಿಮ್ಗೆ ಕೆಲಸ ಮಾಡ್ಕೊಡ್ತೀನಿ, ಅದು ಮಾಡ್ಕೊಡ್ತೀನಿ, ಇದು ಮಾಡ್ಕೊಡ್ತೀನಿ ಅಂತಾರೆ. ಅತಿ ಬಡವರು ಅವರು. ಇಲ್ಲಿ 16 ಮಾಡೋರು ಕೇಳೋರಿಲ್ಲ ಹೇಳೋರಿಲ್ಲ ಅಂದ್ಬಿಟ್ಟು ಏನ್ ಬೇಕಾದ್ರೂ ಮುಚ್ಚಬಹುದು ಅಂತ ಕಂಪ್ನಿಯಿಂದ ಮಾಡ್ತಾವ್ರೆ. ಇವತ್ತಿನ ಪರಿಸ್ಥಿತಿ ಅವ್ರು ಎಲ್ಲೂ ಕೆಲಸ ಮಾಡಕ್ ಆಯ್ತಲ್ಲ. ಈ ಗಂಟು ಅವ್ರು ಹೇಳ್ತಿರೋದು ಕ್ಯಾನ್ಸರ್ ತಿರುಗುತ್ತೆ ಅಂತವ್ರೆ. ಇವಿರೋದು ಕ್ಯಾಜುವಲ್ ಆಗಿ. ಇವ್ ನಾಳೆ ದಿನ ಏನಾಗ್ಬೋದು, ಏನಾದ್ರು ಯಾರು ಕಟ್ಕೊಡ್ತಾರೆ? ಇವಾಗ ಕಾಂಟ್ಯಾಕ್ಟ್ ಇರುತ್ತೆ, ನಾಳೆ ಹೊಂಟೈತದೆ. ಅವ್ರ ಕಷ್ಟ ನೋಡೋರು ಯಾರು ಸರ್? ಈ ತರ ಆಗ್ಬಿಟ್ರೆ 24 ಗಂಟೆ ಒಳಗೆ ಆಕ್ಸಿಡೆಂಟ್ ರಿಪೋರ್ಟ್ ಕೊಟ್ಟಿಲ್ಲ ಅವರು. ಈಗ 5 ಬಾರಿ ಬಂದು ಒಳಗಡೆ ನೈಸ್ ಮಾಡಿ ಕೈಸ್ತಾ ಇದಾರೆ. ಈ ಫೈನಲ್ ಡಿಸೈಡ್ ಇಲ್ಲೇ ನಿಂತ್ಕೊಂಡು ನಮ್ಮ ಕಂಪ್ನಿ ಲೆಟರ್ ಕೊಡ್ಸ್ಬೇಕು ನಮ್ಮ ನ್ಯಾಯಕ ಅಷ್ಟೇ. ಈ ಜಾಗ ಕದ್ಲಲ್ಲ ಸರ್, ಆ ಕೊಡ ತರಕು ಜಾಗ ಕದ್ಲಲ್ಲ. ಬರೀ ಮೋಸ ಮಾಡ್ತಾ ಇದಾರೆ. 2 ದಿನ ಮುಡಿ ಒಂದು ವಾರ ಅಂತ ಹೇಳ್ತಿದ್ದಾರೆ. ಇವ್ರ ಮೇಲೆ ನಂಬಿಕೆ ಇಲ್ಲ. ಈಗ 2 ದಿನ ಮಾಡಿ ಈಗ ಕಂಪ್ನಿ ಲೆಟರ್ ಕೊಟ್ಟರೆ ಹೋಯ್ತೀನಿ ಅಂತ ಹೋಗಲ್ಲ ಸರ್. ನಾಳೆ